ಸಾಹಿತ್ಯವನ್ನು ಉಳಿಸುವುದಕ್ಕಾಗಿ ಪಗು ಹಳಕಟ್ಟಿ ಅವರನ್ನು ಮೊದಲು ಮಾಡಿಕೊಂಡು ಸರ್ ಎಷ್ಟೋ ಶರಣರು ನಿಮ್ಮಂಥವರು ಭಾಳ ಪ್ರಯತ್ನ ಮಾಡಿ ವಚನಗಳನ್ನು ಉಳಿಸಿದ್ದಾರೆ ಸರ್. ಆ ವಚನಗಳು ಅಲ್ಲಲ್ಲೇ ಇಟ್ಟುಕೊಂಡು ಹೋಗಿದ್ದಾರಲ್ರಿ, ಅವುಗಳನ್ನು ಏನಾಯ್ತಂದ್ರೆ ಆಯಾ ಪ್ರದೇಶಗಳು ಏನಾಗಿದೆ ಥರವ ಏನಾಗಿದೆ ಸಂಪಾದನಾ ಮಠಗಳಾಗಿಬಿಟ್ಟಿದ್ದಾರೆ. ಪ್ರತಿಯೊಂದು ಕಡೆ ಸಂಪಾದನಾ ಮಠ ಹೌದ್ರಿ. ನಮ್ಮದು ಗೋಕಾಕದ್ರಿ ಶೂನ್ಯ ಸಂಪಾದನಾ ಮಠ. ಶೂನ್ಯ ಅಂತಂದ್ರೆ ತಮಗೆಲ್ಲ ಗೊತ್ತಲ್ಲ ಸರ್, ಏನೇನು ಇಲ್ಲ ರೀ, ಆದ್ರೆ ಏನೆಲ್ಲ ಅದ ರೀ ಶೂನ್ಯ ರೀ. ಒಂದ್ರ ಮುಂದೆ ಬೇಕಾದ್ರೆ ಇಟ್ಕೊತ ಹೋದ್ರಿ ಅದ್ರದ್ದು ವರ್ಧನೆ ಹಾಕೋತ್ರಿ, ಒಂದ್ರ ಹಿಂದೆ ಇಟ್ಟರೆ ಅದಕ್ಕೇನು ಬೆಲೆ ಇಲ್ಲ ರೀ. ಹಾಗೆ ಸರ ಈಗೊಂದು ಏನು ಹೇಳ್ತಾರೆ ಸರ್, ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಅಂತ ಹೇಳ್ತಾರಲ್ಲ, ಎಲ್ಲವೂ ಪೂರ್ಣ ಏನಾಯ್ತು ಅಂದರೆ ಎಲ್ಲ ಒಳಗೊಂಡಂಥದ್ದು ಶೂನ್ಯ ರೀ. ಏನೇನು ಇಲ್ಲ ಅದು ಶೂನ್ಯ. ಅಂಥ ಒಂದು ಶೂನ್ಯ ಸಂಪಾದನಾ ಮಠ ರೀ ನಮ್ಮ ಗೋಕಾಕ್ ಗುರುವಾರಪೇಟೆ ಒಳಗದ ರೀ. ಇದೊಂದು ವಿಶೇಷ ಸರ್, ನಮ್ಮ ಗೋಕಾಕ್ ರೀ 12ನೇ ಶತಮಾನದ ಅಲ್ಲಮ್ಮ ಪ್ರಭುದೇವರು ಸಂಚಾರ ಮಾಡ್ತಾ ರೀ ನಮ್ಮ ಗೋಕಾಕ್ ಈ ಮರಾಠ ಗಲ್ಲಿ ಒಳಗೆ ರೀ ಒಂದು ಜಾಗದಾಗ ಅವ್ರು ಏನು ನೆಲೆ ನಿಂತಾರೆ, ಹಾಗೆ ಅಲ್ಲಮ್ಮ ಪ್ರಭುದೇವರ ಗುಡಿ ಅಂತೇಳಿ ಅದ ರೀ. ಹಾಗೇ ರೀ ಸರ್ ನಮ್ಮ ಯಡಿಯೂರು ಸಿದ್ಧಲಿಂಗೇಶ್ವರ ಯತಿಗಳು ಸರ್, ಅವರು ತಮ್ಮ ಶಿಷ್ಯ ಬಳಗವನ್ನು ಕರೆದುಕೊಂಡು ಗೋಕಾಕಕ್ಕೆ ಬಂದ್ರಿ. ಗುರುವಾರಪೇಟೆ ಏನು ಶೂನ್ಯ ಸಂಪಾದನಾ ಮಠ ಅದ ರೀ, ಅಲ್ಲಿ ಸ್ವಲ್ಪ ನೆಲೆ ನಿಂತು ಹೋಗಿದ್ದಾರೆ ರೀ ಸರ್. ಅಲ್ಲಿ ಅದು ಏನಾಗೈತಂದ್ರೆ ಶೂನ್ಯ ಸಂಪಾದನಾ ಮಠ ಅಂತ ಮೊದಲಿಂದ ಹೆಸರು ಬಂದದ ರೀ. ಈಗ ಹಾಂ ಸರ್, ಆ ಶೂನ್ಯ ಸಂಪಾದನೆ ಮಠದಲ್ಲ, ಈಗ ಈ ಶಿವಾನುಭವ ಗೋಷ್ಠಿ 182 ಅಂದರೆ 88 ಸರ್, 88 ಆಗ್ಯದ. ಅಂದರೆ ಸುಮಾರು 15 ವರ್ಷ. ವಿಶೇಷವಾಗಿ ಏನು ಚರ್ಚೆ ಆಗ್ತಾ ಬಂದಿದ್ದಾವೆ ಸರ್? ವಿಶೇಷವಾಗಿ ಸರ್ ಮೊದಲಿನಿಂದನೂ ಸರ್ ಆದ್ರನ್ನು ಮೊದಲು ಮಾಡಿಕೊಂಡು ಇವರು 11ನೇ ಪೀಠಾಧಿಪತಿಗಳು ರೀ ಶ್ರೀ ಮಂಡ್ಯರಂಜನ ಪ್ರಾಣಸ್ವರೂಪಿ ಮುರುಘರಾಜೇಂದ್ರ ಮಹಾಸ್ವಾಮಿಗಳು. ಇವರ ಒಂದು ಕಾಲಕೀರ್ತೊಳಗೆ ರೀ ಮಠ ಸರ್ ಭಾಳ ಚಂದ ಒಂದು ಡೆವಲಪ್ ಆಯ್ತು ರೀ. ಅವ್ರು ಏನು ಮಾಡ್ತಾರೆ ಸರ್, ಸಾಧ್ಯದಷ್ಟು ಜನಮಾನಸೊಳಗೆ ವಚನ ಸಾಹಿತ್ಯವನ್ನು ಉಳಿಸಬೇಕು, ಬಟ್ ಜನರಿಗೆ ಕಡೆ ಒಂದು ಸ್ವಲ್ಪ ಒಲವು ಮೂಡಬೇಕು ಅನ್ನುವಂಥ ದೃಷ್ಟಿಯಿಂದ ರೀ ಅವರೊಂದು ಶಿವಾನುಭವ ಗೋಷ್ಠಿ ಅಂತೇಳಿ ಪ್ರತಿಯೊಂದು ಹುಣ್ಣಿಮೆಗೆ ರೀ ಇದನ್ನು ಸರ್ ಪ್ರಾರಂಭಿಕವಾಗಿ ನಾವು ಎಂತ ನಮ್ಮ ಹಾರೋಗೇರಿಗೆ ಒಂದು ಹೋದಾಗ ರೀ ನಮ್ಮ ಶಿವನ ಸಂಪಾದನಾ ಮಠ ಅದರ ನಾವು ವರ್ಷಕ್ಕೆ ಹೋಗಿದ್ವಿ. ಆವಾಗ ಬರೀ ಶಿವಾನುಭವ ಗೋಷ್ಠಿ ಜೊತೆಗೆ ವಚನ ಚಿಂತನ ಮಂಥನ ವೇದಿಕೆ ಒಂದು ಹುಟ್ಟು ಹಾಕಬೇಕಂತೇಳಿ ಸಂಕಲ್ಪ ಮಾಡಿದ್ದು ರೀ. ಅದು ಒಂದು ಹುಟ್ಟು ಹಾಕಿದ್ದೀವಿ ಸರ್. ಮತ್ತು ಇನ್ನೊಂದು